ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಲತಾ ಕೃಷ್ಣ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗ್ ಗೊತ್ತಾ? ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಅವ್ರಿಗೆ ತುಂಬಾ ಬ್ರಿಲಿಯಂಟ್, ಅವ್ರು ನೋಡಿರ್ತಾರೆ, ತಮಿಳಲ್ಲೆಲ್ಲ ಗೊತ್ತಾಗಿರುತ್ತೆ ಎಲ್ಲಿಗೆ ಬಂದಿದೀವಿ ಅಂತ. ಹಾಗಾದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಹೋಗ್ತಾ ಇರೋದು GT ವರ್ಲ್ಡ್ ಮಾಲ್. ಓಕೆ, ನೋಡೋಣ ಬನ್ನಿ GT ವರ್ಲ್ಡ್ ಮಾಲ್ ಅಲ್ಲಿ ಏನೆಲ್ಲ ಮಸ್ತಿ ಮಾಡ್ಬೋದು ಅಂತ. ಸೊ ಅಲ್ಲಿ ಎಷ್ಟು ನಾವು ಫನ್ ಮಾಡಿದ್ವಿ, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ನಾವು ಏನೇನು ಎಂಜಾಯ್ ಮಾಡಿದ್ವಿ. ಅಯ್ಯೋ, ವೆಲ್ಕಮ್ ಮಾಡೋದ್ರಲ್ಲೇ ಇಷ್ಟೆಲ್ಲ ಮುಂದೋಯ್ತಲ್ಲಿ. ಬಾ ರಿವರ್ಸು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಸಂಡೇ ಆಗಿರೋದ್ರಿಂದ ನನಗೆ ಆಫೀಸ್ ರಜೆ, ಹಾಗೆ ಮಕ್ಕಳಿಗೂ ರಜೆ. ನೋಡಿ ಹೆಂಗೆ ಕುಂತವ್ರೆ ಸೈಲೆಂಟಾಗಿ. ಅದೇ ಟೈಮ್ಗೆ ನಾನು ಹೇಳಿದೆ ಎಲ್ಲಿಗಾದ್ರೂ ಹೋಗೋಣವಾ ಅಂತ. ಎಲ್ಲಿಗೆ? ಹಾ, ನಡೀರಿ ಮತ್ತೆ. ಹಾಗೆ ಸಟಕ್ಕನೆ ರೆಡಿಯಾಗಿ ಅದೇ ಸೈಕಲ್ ಗ್ಯಾಪಲ್ಲಿ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ನೋಡಿ ನಾವು ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್. ಸೊ ಹೆಲ್ಮೆಟು ಮೋಸ್ಟ್ ಇಂಪಾರ್ಟೆಂಟು, ಸೊ ಹಾಕೊಳ್ಳೇಬೇಕು. ಸೊ ಹೆಲ್ಮೆಟ್ ಹಾಕೊಂಡು ನೋಡಿ ಹೋಗ್ತಾ ಇದ್ದೀವಿ. ಆ ಟ್ರಾಫಿಕ್ ಮಧ್ಯೆ ಹಾಗೋ ಹೇಗೋ ತೂರಾಡಿಸ್ಕೊಂಡು ಅಂತೂ ಬಂದೇ ಬಿಟ್ವಿ, ಪಾರ್ಕಿಂಗ್ ಮಾಡೇ ಬಿಟ್ವಿ. ಯಾ ಕೃಷ್ಣ, ಬಂದೇ ಬಿಟ್ವಿ. ವೆಲ್ಕಮ್ ಟು GT ವರ್ಲ್ಡ್ ಮಾಲ್. ಸೊ ಎಂಟ್ರಿ ಕೊಟ್ಟಿದ್ದು ನನ್ನ ಮಗಳಿಗೆ ಕಣ್ಣಿಗೆ ಬಿದ್ದಿದ್ದೆ ಅಲ್ಲಿ ಕಾಣ್ತಿರೋ ಜೀಪು. ಸೊ ಅವಳು ಕಂಡ ಮೇಲೆ ಸುಮ್ಮನೆ ಬಿಡ್ತಾಳ? ಸೊ ಫಸ್ಟ್ ಏನೋ ತುಂಬ ಆಸೆ ಪಡ್ಕೊಂಡು ಕೂತ್ಕೊಂಡ್ಲು, ಬಟ್ ಮಧ್ಯದಲ್ಲಿ ಎಲ್ಲಿ ಎದ್ದೇಳ್ಬಿಡ್ತಾಳೋ ಅಂತ ನಮ್ಗೆ ಟೆನ್ಷನ್ ಆಗಿತ್ತು. ಬಟ್ ಹೆದರ್ಕೊಂತಾನೆ ಒಂದು 3 ರೌಂಡ್ ಕಂಪ್ಲೀಟ್ ಮಾಡಿದ್ಲು. ಸೊ ನೋಡಿ ಮುಖದಲ್ಲಿ ಮಂದಹಾಸ ಹೇಗೆ ಅರಳ್ತಾ ಇದೆ ಅಂತ. ಸೊ ನನ್ನ ಮಗಳಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ಲು. ಎಂಜಾಯ್ ಏನೋ ಮಾಡ್ತಿದ್ಲು ಲತಾ, ಅದು ನಿಜ. ಆದರೆ ಮಧ್ಯ ನಾವಿಬ್ರು ಕಾಣಿಸಲ್ಲ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ಲು. ಸೊ ಎಲ್ಲಿ ಬಿಟ್ಟೋಗ್ಬಿಡ್ತೀವಿ ಅನ್ನೋ ಭಯ ಅವಳಿಗೆ. ಹಾಂ, ನಿಜ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಟ್ 3 ರೌಂಡ್ ಕಂಪ್ಲೀಟ್ ಮಾಡಿದ್ಲು. ಸೊ ನಮಗೂ ಖುಷಿ ಆಯಿತು. ಹಾಗೆ ಮಗಳನ್ನ ಕರ್ಕೊಂಡು ಮುಂದೆ ಹೋದ್ವಿ ನೆಕ್ಸ್ಟ್ ಫ್ಲೋರ್ಗೆ. ಮಗನೂ ನೋಡಿ ಹೆಂಗೆ ಕೈ ತೋರಿಸ್ತಾ ಇದ್ದಾನೆ. ಅವನಿಗೂ ಏನೋ ಗೇಮ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಸೊ ನೀವು ನೋಡ್ತಿರೋ ಹಾಗೆ ತುಂಬಾ ಗೇಮ್ಸ್ ಇತ್ತು. ಬಟ್ ಅವನಿಗೆ ಇಷ್ಟ ಆಗಿದ್ದು ಕಾರ್ ಡ್ರೈವಿಂಗ್ದು. ಸೊ ಹಾಗಾಗಿ ಅದರಲ್ಲೇ ಕುತ್ಕೊಂಡು ಅವನು ಕಾರ್ ಡ್ರೈವಿಂಗ್ ಮಾಡ್ತಿದ್ದ. ಬಾಸ್ಕೆಟ್ಬಾಲ್ ಇತ್ತು, ಬಟ್ ನಾನು ಯಾವತ್ತೂ ಬಾಸ್ಕೆಟ್ಬಾಲ್ ಆಡಿಲ್ಲ. ಆದ್ರೂ ಟ್ರೈ ಮಾಡೋಣ ಅಂತ ಒಂದು 3 ಸಾರಿ ಹಾಕಿದೆ, ಬಟ್ ಬಿದ್ದಿಲ್ಲ. ಹಾಗೆ ನಾನು ಟ್ರೈ ಮಾಡಿದೆ 1 ಸಲ 2 ಸಲ, ಬಟ್ 3ನೇ ಸಲ ಡಿಡ್ ಇಟ್. ಹಾಗೆ ಗೇಮ್ಸ್ ಎಲ್ಲ ಆಡ್ಕೊಂಡು ಮುಂದೆ ಬಂದ್ವಿ. ನಮ್ಮ ಮಕ್ಕಳ ಕಣ್ಣಿಗೆ ಕಂಡಿದ್ದೆ ಐಸ್ ಕ್ರೀಮ್. ಮಕ್ಕಳು ಐಸ್ ಕ್ರೀಮ್ ಕಂಡ್ರೆ ಸುಮ್ಮನೆ ಬಿಡ್ತಾರಾ? ಹಾಂ, ಅದು ಸರಿ ಬಿಡು. ಸೊ ನಮ್ಗೆ ಕಂಡಿದ್ದೆ ಸಾಫ್ಟಿ ನೇಷನ್ನು. ಸೊ ಹೋಗ್ವಿ, ಪರ್ಚೇಸ್ ಮಾಡೇ ಬಿಟ್ವಿ. ಐಸ್ ಕ್ರೀಮ್ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇನೇನಿದೆ ಅಂತ ನೋಡೋಣ ಬನ್ನಿ. ಲತಾ ಅವರು ಏನೋ ತೋರಿಸ್ತಾ ಇದ್ದಾರೆ. ಫಿಶ್ ಸ್ಪಾ. ನೈಸ್, ಬ್ಯಾರೆಲೋಸ್ ಫಿಶ್ ಸ್ಪಾ. ಸೊ ನೋಡಿದ್ದೆ ತಡ. ಸೊ ಟ್ರೀಟ್ಮೆಂಟ್ಗೆ ರೆಡಿಯಾಗಿ ಕೂತೇ ಬಿಟ್ಲು. ಸೊ ಇದೇನಂದರೆ ಮೀನುಗಳೆಲ್ಲ ಕಾಲಲ್ಲಿರೋ ಡೆಡ್ ಸ್ಕಿನ್ನ ತಿಂದ್ಬಿಟ್ಟು ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ತುಂಬ ಎಕ್ಸೈಟಲ್ಲಿ ಕಾಲು ಇಟ್ಟ ತಕ್ಷಣ ನೀರು ಒಳಗಡೆ ಆ ಫಿಶ್ ಎಲ್ಲ ಏನೋ ಫುಡ್ ಹಾಕಿದ್ರು ಅಂತ ಸಡನ್ನಾಗಿ ಎಲ್ಲ ಫಿಶ್ಶು ಏನೋ ಒಂಥರ ಕಾಲನ್ನೆಲ್ಲ ಫುಲ್ ಅಂದರೆ ಏನೋ ಒಂಥರ ತಿನ್ನೋ ಹಾಗೆ ಮಾಡ್ತಾಯಿತ್ತು. ಸೊ ತುಂಬ ಕಚಗುಳಿ ಆಗ್ತಾಯಿತ್ತು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಮೀನುಗಳು ಫುಲ್ ಕಾಲೆಲ್ಲ ಸುತ್ತ ಹಾಕಿ ಅಂಗಾಲಲ್ಲೆಲ್ಲ ಫುಲ್ ಕೆರಿತಾ ಇತ್ತು. ಸಖತ್ತಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ಹಾಗೆ ಫಿಶ್ ಸ್ಪಾ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ದೂರದಲ್ಲೊಂದು ಬುಲ್ ಕಾಣ್ತಾ ಇದೆ ನೋಡಿ. ಸೊ ಬುಲ್ ರೈಡು ನನಗೂ ಕೂಡ, ನಾನು ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ನಮ್ಮ ವೈಫ್ ಕೂಡ ಏನೋ ಫಿಶ್ ಸ್ಪಾದಲ್ಲಿ ಎಕ್ಸ್ಪೀರಿಯೆನ್ಸ್ ತಗೊಂಡ್ರು. ನನಗೂ ಈ ಬುಲ್ ರೈಡಲ್ಲಿ ಎಕ್ಸ್ಪೀರಿಯೆನ್ಸ್ ತಗೋಬೇಕು ಅಂತ ಹೇಳಿ ನನಗೂ ಸ್ವಲ್ಪ ಆಸೆ ಆಯಿತು. ಸೊ ನಾನು ಹೊರಟೇ ಬಿಟ್ಟೆ ನೋಡಿ. ಏನೋ ಜೋಶಲ್ಲಿ ಚಪ್ಪಲಿ ಹಾಕ್ಕೊಂಡೇ ಹತ್ಬಿಟ್ಟೆ. ನೋಡಿ ಅವರು ಚಪ್ಪಲಿ ವಾಪಸ್ ತೆಗೀರಿ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಸರಿ, ಓಕೆ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಬಂದೆ, ಸ್ಟಾರ್ಟ್ ಆಯಿತು ನೋಡಿ. ಗರನಿ ಗರ ಗರನಿ ಗರನಿ ಗರ ಗರನಿ ಗರನಿ ಗರ ಗರನಿ ಗರನಿ ಗರ ಗರನಿ ಗರನೆ ಗರ ಗರನೆ. ಸೊ ಗರ ಗರ ತಿರುಗಿ ಕೆಳಗ್ತಾ ಇದೆ ನನ್ನ ಪದೇ. ಸೊ ಇದಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ ನಾನು.
ಯಾಕೆಂದರೆ ಈ ಥರ ಬುಲ್ ರೈಡ್ ನಾನು ಮೊಬೈಲು ಟಿ ವಿಲಿ ಆ ಥರ ನೋಡಿದ್ದೆ, ಬಟ್ ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸೊ ಈ ಜಿ ಟಿ ವರ್ಲ್ಡ್ ಮೇಲೆ ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ಅದೇ ಅವರು ಆ ಥರ ರೊಟೇಟ್ ಮಾಡುವಾಗ ಕಂಟ್ರೋಲ್ಗೆ ಸಿಗಲ್ಲ, ಒಂಥರ ಅವ್ರು ನಮ್ಮನ್ನ ಕೆಳಗಕ್ಕೆ ನೋಡ್ತಾ ಇರ್ತಾರೆ ಕೆಳಗಡೆ. ಸೊ ನಾನು ತುಂಬ ಟ್ರೈ ಮಾಡಿ ಅದನ್ನ ಹಿಡ್ಕೊಳಕ್ಕೆ ಹೋಗ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಸೊ ಬೀಳೋದೇ ಮಜಾ, ನೀವೇನೇ ಹೇಳಿ, ಬಟ್ ಅವ್ರು ಕೆಳಗಡೆಯಿಂದ ಬೀಳ್ತಾರಲ್ಲ ಅದನ್ನೇ ನೋಡೋದಕ್ಕೆ ಸಖತ್ತಾಗಿರೋದು ಇತ್ತು. ನಾನು ಬೀಳೋದಂದ್ರೆ ನನಗೆ ಇಷ್ಟನಾ? ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನೋಡಿ ಇಲ್ಲಿ ಫೋಟೋ ಫೋಸ್ ಕೊಡ್ತಾವ್ರೆ, ಫುಲ್ ಸುಸ್ತಾಗಿ ಹೋಗಿದೆ ಬಿದ್ದು. ಸೊ ಬಂದ್ವಿ ನೆಕ್ಸ್ಟ್ ಫ್ಲೋರ್ಗೆ. ಹಾಗೆ ಏನು ತಗೊಳ್ಳೋದು ಅಂತ ಹಾಗೆ ನೋಡ್ತಾ ಇದ್ವಿ. ಸೊ ನಮಗೆ ಕಣ್ಣಿಗೆ ಕಂಡಿದ್ದು ಪಿಜ್ಜಾ ಹಟ್. ಸೊ ಪಿಜ್ಜಾ ತಿಂದೆ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಪಿಜ್ಜಾ ಹಟ್ಗೆ ಹೋದ್ವಿ. ಅಲ್ಲಿ ಕೃಷ್ಣ ಅವರು ಮೆನು ನೋಡ್ತಾ ಇದ್ದಾರೆ. ಸೊ ಯಾವತ್ತು ತಗೊಳ್ಳೋಣ ಅಂತ ಹೇಳಿ, ಬಟ್ 10 ನಿಮಿಷ ಕಾಯ್ದ್ರು, ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಸೊ 10 ನಿಮಿಷ ಆದಮೇಲೆ ನಮ್ಮದು ಟೋಕನ್ ಬಂದಮೇಲೆ ಹೋಗಿ ಕೃಷ್ಣ ಅವರು ಇವಾಗ ಏನು ತೊಗೊಂಡು ಬರ್ತಾ ಇದ್ದಾರೆ. ಫೈನಲಿ ನಮ್ಮ ಪಿಜ್ಜಾ ರೆಡಿ ಆಗಿದೆ. ಸೊ ಇನ್ನೇನು ತಿನ್ನೋದೊಂದು ಬಾಕಿ ಇದೆ. ಸೊ ಟೇಬಲ್ ಮೇಲೆ ಬಿದ್ದಿದ್ದೆ, ಎಲ್ಲರೂ ಒಂದೊಂದು ಪೀಸ್ ತಗೊಂಡ್ಬಿಟ್ವಿ, ಹಾಗೆ ಬಾಯಿ ಚಪ್ಪರಿಸ್ಬಿಟ್ವಿ. ಬಟ್ ಸಖತ್ತಾಗಿತ್ತು ಟೇಸ್ಟು. ಸೊ ನೀವು ಕೂಡ ಪಿಜ್ಜಾ ಹಟ್ಟಲ್ಲಿ ಒಂದ್ಸಲ ತಿಂದು ನೋಡಿ, ತುಂಬ ಚೆನ್ನಾಗಿತ್ತು ಟೇಸ್ಟ್. ಪಿಜ್ಜಾ ತಿಂತ ಒಂದು ರೀಲ್ಸ್ ಐಡಿಯಾ ಬಂತು. ಹಾಗೆ ಸೈಕಲ್ ಗ್ಯಾಪಲ್ಲಿ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಸೊ ಹಾಗೆ 12D ಸಿನಿಮಾಗೆ ಹೋಗೋಣ ಅಂತ ಹೋದ್ವಿ, ಬಟ್ ಒಳಗಡೆ ನಮಗೆ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ. ಸೊ ಅದೊಂದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ರೋಲರ್ ಕೋಸ್ಟರ್ ಮತ್ತು ಡೈನೋಸಾರ್ ವ್ಯೂ ಅಂತ 2 ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿದ್ವಿ ನಾವು. ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ 3D ಗ್ಲಾಸ್ ಕೊಡ್ತಾರೆ. ಸೊ ನೀವು ನೋಡಿದ್ರಲ್ವ ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಅಂತ. ಸೊ ಸಂಡೇ ಸಖತ್ ಬೋರ್ ಆಗ್ತಾ ಇತ್ತು. ಸೊ ಇಲ್ಲಿ ಬಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು, ನಾವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಒಂದ್ಸರಿ ಬನ್ನಿ, ಜಿ ಟಿ ವರ್ಲ್ಡ್ ಮಾಲ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋದಕ್ಕಾಗಿರಲಿ, ನಮ್ಗೆ ದೊಡ್ಡವರಿಗೂ ಕೂಡ ಒಳ್ಳೊಳ್ಳೆ ಗೇಮ್ಸ್ಗಳಿದೆ. ಸೊ ನೀವು ಬನ್ನಿ. ಲತಾ ಸಾಕು ಬಾ, ಲಿಫ್ಟ್ ಓಪನ್ ಆಯಿತು, ಮನೆ ಹೋಗೋಣ.